ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಸಂಡೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ಬೋದು ಗೈಸ್, ಆದರೆ ನಾವು ಚೆನ್ನಾಗಿಲ್ಲ. ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ನಮ್ಮ ಮನೆ ಮೇಲೆ ಆ್ಯಂಡ್ ನಮ್ಮ ಫ್ಯಾಮಿಲಿ ಮೇಲೆ. ಒಬ್ಬರಾದ್ಮೇಲೆ ಒಬ್ಬರು ಗೈಸ್, ಸೀರಿಯಸ್ಲಿ ಹೆಂಗಾಗಿದೆ ಅಂತ ಅಂದರೆ ಹ್ಯಾಪಿ ಮೂಮೆಂಟ್ಸ್ನ ಶೇರೇ ಮಾಡಬಾರ್ದಾ ಅನ್ನೋ ಥರ ಅನ್ನಿಸ್ತಾ ಇದೆ. ಸ್ಟಾರ್ಟಿಂಗಲ್ಲೇ ನಾನು ಇಷ್ಟು ಬೇಜಾರಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಸರಿಯಾಗಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಬಿಕಾಸ್ ಬಾಯೆಲ್ಲ ಉಪ್ಪಿಬಿಟ್ಟಿದೆ, ಅಂದರೆ ಹೀಟ್ಗೆ ಆಗತ್ತಲ್ಲ, ಸೊ ಆ ಥರ. ಆ್ಯಂಡ್ ಕಂಪ್ಲೀಟ್ 1 ವೀಕು ನಮಗೆ ಒಂಥರ 1 ಮಂತ್ ಥರ ಅನ್ನಿಸ್ತಾ ಇದೆ. ಫಸ್ಟು ಪರ್ಯಂತ್ಗೆ ಹುಷಾರಿಲ್ದಂಗೆ ಆಯಿತು, ಅದಾದಮೇಲೆ ನನಗೆ ಹುಷಾರಿಲ್ದಂಗೆ ಆಯಿತು, ಬಾಯೆಲ್ಲ ಹುಕ್ಕಿ ಹೀಟಾಗಿ ತುಂಬಾ ಆಯಿತು. ಅದಾದಮೇಲೆ ಹಸ್ಬೆಂಡ್ಗೆ ಅಂದರೆ ಲೈಟಾಗಿ ಒಂದು ಸರ್ಜರಿನೂ ಆಯಿತು. ಸೊ ಇದೆಲ್ಲದ್ರ ಮಧ್ಯೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಸೀರಿಯಸ್ಲಿ ಟೈಮ್ ಇಲ್ಲ ಗೈಸ್. ಇದು ಲಾಸ್ಟ್ ಸಂಡೇ ವೀಡಿಯೋ ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವತ್ತಿನ ದಿನದ್ದೇ ವೀಡಿಯೋ ನಾನು ಅವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೆ ಎಷ್ಟೋ ದಿನ, ಅದು ನೀವು ನೋಡಿರ್ತೀರ. ಬಟ್ 1 ವೀಕ್ ಗ್ಯಾಪ್ ತೊಗೊಂಡು ಮಾಡ್ತಾಯಿದ್ದೀನಿ ಅಂದರೆ ಅಟ್ ಪ್ರೆಸೆಂಟ್ ನಮ್ಮ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿ ನೀವು ಥಿಂಕ್ ಮಾಡ್ಬೋದು. ಈಗಲೂ ಅಷ್ಟೇ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ, ಬಟ್ ಸ್ವಲ್ಪ ಪದಗಳ ಉಚ್ಚಾರಣೆ ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಬಾಯಲ್ಲಿ ಹುಣ್ಣುಗಳಿರೋದ್ರಿಂದ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇದಕ್ಕೆ ಎಲ್ಲ ತರಹದ ಪರಿಹಾರಗಳನ್ನು ನಾನು ಮಾಡಿದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಬೆಟರ್ ಆಗಿದೆ, ಮಾತಾಡೋಕ್ಕಾಗ್ತಾಯಿದೆ. ಸೊ ಹಾಗಾಗಿ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ. ಸೊ ಪರ್ಯಂತ್ಗೆ ಹುಷಾರಿರಲಿಲ್ಲ ಲಾಸ್ಟ್ ಸಂಡೇ, ನಿಮ್ಮೆಲ್ರಿಗೂ ಗೊತ್ತು. ಸೊ ಈಗ ಆರಾಮಾಗಿದ್ದಾನೆ. ಬಟ್ ಇನ್ಮೇಲೆ ಯಾವುದೇ ರೀತಿಯಾದಂಥ ಹ್ಯಾಪಿ ಮೂಮೆಂಟ್ಸನ್ನು ಶೇರೇ ಮಾಡಬಾರ್ದಪ್ಪ ಅನ್ನೋ ಥರ ಅನಿಸ್ಬಿಟ್ಟಿದೆ ಗೈಸ್. ಅದು ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ. ಹೆಂಗಿದ್ದವರು ನಾವು 3 ಜನ, ನಾವಿರೋದೇ 3 ಜನ. ಹೆಂಗಿದ್ದು ನಾವು 3 ಜನ ಹೆಂಗಾಗಿದ್ದೀವಿ ಅಂತಂದರೆ ದೇವ ಭಗವಂತ ಅನ್ನೋ ಥರ. ಆ್ಯಂಡ್ ಅವತ್ತಿನ ದಿನ ಪರ್ಯಂತ್ಗೆ ಕಷಾಯ ಆ್ಯಂಡ್ ಮಧ್ಯಾಹ್ನ ಏನೂ ಶೂಟ್ ಮಾಡಲಿಲ್ಲ ನಾನು ವೀಡಿಯೋನ. ಆ್ಯಂಡ್ ಪರ್ಯಂತ್ಗೆ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಆನ್ ದ ವೇ ಬರಬೇಕಾದ್ರೆ ದೊಮ್ಸಂದ್ರದಲ್ಲಿ ತಾಯ್ತ ಹಾಕಿಸ್ಕೊಂಡು, ಸೊ ಇದೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಸೊ ಇನ್ನು ನಾನೇನು ಮಾಡಿಕೊಂಡೆ, ಮಧ್ಯಾಹ್ನ ಹಸ್ಬೆಂಡ್ಗೆ ಎಕ್ಸಾಮ್ ನಡೀತಾ ಇದೆಯಲ್ಲ, ಅದಕ್ಕೆ ಅಂತ ಹೇಳಿ ಬಜ್ಜಿ ಬೋಂಡ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೆ. ಬಟ್ ಪರ್ಯಂತ್ಗೆ ಹುಷಾರಿಲ್ಲದೆ ಇರೋ ಕಾರಣ ಅವನಿಗೆ ತಾಯ್ತ ಹಾಕ್ಸ್ಕೊಬರ್ಬೇಕಾಗಿತ್ತಲ್ವ, ಅದಕ್ಕೆ ಅಂತ ಹೇಳಿ ನಾವು ಹೊರಡ್ಬೇಕಾಯ್ತು. ಸೊ ಸಾಯಂಕಾಲ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಸರಿ ಅಲ್ಲಿಂದ ಹೋಗಿ ಬಂದಮೇಲೆ ಅಂದರೆ ನೀವು ನಂಬಲ್ಲ, ಈಗ ನೈಟು 7:45 ಆಗಿರಬೇಕು ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ. ಸೊ ಇವಾಗ ಇನ್ನೆಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇವರಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇತ್ತಲ್ವ, ಸೊ ಸ್ವಲ್ಪ ಸ್ನ್ಯಾಕ್ಸ್ ಬ್ರೇಕ್ಗೆ ಮಾಡ್ಕೊಳ್ಳೋಣ ಅಂತ. ಬಟ್ ನನ್ನ ಮಗನಿಗೆ ಹುಷಾರಿಲ್ಲ ಅಂತಂದರೆ ನನ್ನ ಕೈ ಕಾಲು ಆಡೋಲ್ಲ ಗೈಸ್. ಸೊ ಅವನಿಗೆ ಸಿರಪ್ ಕೊಡಿಸೋದು, ಅವನಿಗೆ ಊಟ ಮಾಡಿಸೋದು ಬರೀ ಒಂಥರ ಆಗಿಬಿಡುತ್ತೆ. ನಾನು ಪರ್ಯಂತನೇ ಜಾಸ್ತಿ ನೋಡ್ಕೋತಾ ಇದ್ದರೆ ಹಸ್ಬೆಂಡನ್ನು ನೋಡ್ಕೊಳ್ಳೋದು ಯಾರು, ನಾನೇ ನೋಡ್ಕೋಬೇಕು. ಸೊ ಕೆಲವೊಂದು ಬಾರಿ ಅನಿಸುತ್ತೆ ಲೈಕ್ ಅವರಿಬ್ರಿಗೆ ಏನಾದರೂ ಹುಷಾರು ತಪ್ಪಿತ್ತಲ್ಲ ಈ ಥರ. ಸೊ ಆ ಟೈಮಲ್ಲಿ ಅನಿಸುತ್ತೆ ಇವರಿಬ್ಬರು ಆರಾಮಾಗಿರ್ಲಪ್ಪ ದೇವ್ರೆ, ನನಗೂ ಹುಷಾರಿಲ್ದಂಗೆ ಮಾಡೋದಲ್ಲದೆ ನಾನಾದರೂ ಹೇಗೋ ತಡ್ಕೊತೀನಿ, ಅವರಿಬ್ಬರು ತಡ್ಕೊಳ್ಳಲ್ಲ. ಲಿಟ್ರಲಿ ಪಾಪ ನಮ್ಮ ಯಜಮಾನ್ರ ಒಂದು ಅಟ್ ಪ್ರೆಸೆಂಟ್ ಸಿಚುವೇಶನ್ ತುಂಬ ಬೇಡ ಅದು. ಸೊ ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಯಾಕಪ್ಪ ಬಂತು ನಮ್ಮ ಮನೆಗೆ, ಯಾರ್ದಪ್ಪ ದೃಷ್ಟಿ ಹಿಂಗೆಲ್ಲ ಅಂತ. ಆ್ಯಂಡ್ ದೇವ್ರ ದಯೆ, ರಾಯರ ಆಶೀರ್ವಾದ, ಎಲ್ಲ ಸಣ್ಣ ಪುಟ್ಟದರಲ್ಲಿ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾಯಿದೆ. ಆ್ಯಂಡ್ ಇನ್ನೊಂದು ಸ್ಯಾಡ್ ವಿಚಾರ ಏನಪ್ಪ ಅಂತಂದರೆ ನಾವು ಪೂಜೆ ಮಾಡೋ ಹಾಗಿಲ್ಲ ಗೈಸ್. ಸೊ ಸೂತ್ಕ ಅಂತೀವಲ್ಲ, ಸೊ ಸೂತ್ಕ ಇದೆ, ಪೂಜೆ ಮಾಡೋ ಹಾಗಿಲ್ಲ. ಪೂಜೆ ಆದರೂ ಮಾಡೋ ಹಾಗಿದ್ದರೆ ಜಸ್ಟ್ ರಾಯರ ಮುಂದೆ ದೀಪ ಹಚ್ಚಿ ಕಣ್ಣು ಮುಚ್ಚಿ ಕೇಳ್ಕೊಂಡ್ರೆ ಸಾಕು. ದಿವಸಗಳಲ್ಲಿ ನಮಗೆ ಹೆಲ್ತರ ಬಗ್ಗೆ ತೀರಾ ನಾವು ಇಷ್ಟು ಮಟ್ಟಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ಬಟ್ ಸ್ಟಿಲ್ ನಾನು ಕೈ ಮುಗಿದು ಮಾತ್ರ ತಂದೆನ ಬೇಡಿಕೊಂಡೆ ನಾನು. ಸೊ ಈಗ ಸ್ವಲ್ಪ ಬೆಟರ್ ಆಗಿದ್ದೀವಿ. ಆ್ಯಂಡ್ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಸೊ ಅದರಲ್ಲಿ ಜಗಳದ ಬಗ್ಗೆ ಹಾಕಿದ್ದೆ. ಆವಾಗ ಯಾರೋ ಒಬ್ಬರು ಹೇಳಿದರು, ಹಂಗಿದ್ರೆ ಅವ್ರು ಏನೇ ಅಂದರೂ ನಾವು ಅನ್ನಿಸ್ಕೊಂಡಿರ್ಬೇಕಾ ಅನ್ನೋ ಥರ.
ನಾನು ಅನ್ನಿಸ್ಕೊಂಡಿರಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಕೆಲವೊಂದು ಮನೆಗಳ ಪರಿಸ್ಥಿತಿ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಹ್ಯಾಪಿ ಇರ್ತಾರೆ ಅನ್ನೋ ಥರ ಇರುತ್ತೆ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಆ ಥರ ನಡೆಯೋದೇ ಇಲ್ಲ. ಸೊ ಯಾರ್ಯಾರ ಲೈಫ್ ಅವ್ರವ್ರು ಹೇಗೆ ತಗೊಂಡು ಹೋಗ್ತಾರೋ ಹಾಗೆ ಅಲ್ವಾ ಗೈಸ್. ಈಗ ನಾನು ನನ್ನ ಮಗ, ನಮ್ಮ ಯಜಮಾನ್ರು, ನಾವು 3 ಜನ ಇರೋದ್ರಿಂದ ನಮ್ಗೆ ಯಾರೂ ಇದು ಮಾಡಬೇಡಿ ಅದು ಮಾಡಬೇಡಿ ಆರ್ಡರ್ ಮಾಡೋಕ್ಕೆ ಯಾರೂ ಇಲ್ಲ. ಬಟ್ ಎಲ್ಲರ ಲೈಫಲ್ಲಿ ಇದೇ ಥರ ಇರುತ್ತಾ? ಡೆಫಿನೆಟ್ಲಿ ಇಲ್ಲ. ಸೊ ಅದನ್ನು ಎಲ್ಲ ನನಗೆ ಅನ್ನೋ ಥರ ತಗೋಬೇಡಿ. ಅಟ್ ಪ್ರೆಸೆಂಟ್ ನಿಮ್ಗೆ ಅದು ಮೋಟಿವೇಟ್ ಆಯಿತಾ, ಓಕೆ ಅಕ್ಕ ಏನೋ ಹೇಳಿದ್ದಾರೆ ನಾವು ಟ್ರೈ ಮಾಡೋಣ ಮಾಡಿ, ಆದರೆ ಇವ್ರು ಹೇಳಿದ್ದು ಹೆಂಗೆ ಹೇಳಿದ್ರು ಅನ್ನೋ ಥರ ವಾದ ಮಾಡಬೇಡಿ. ಬಿಕಾಸ್ ಎಲ್ಲರ ಲೈಫ್ ಡಿಫ್ರೆಂಟ್ ಅಲ್ವಾ. ಸೊ ಕಂಪ್ಯಾರಿಸನ್ ಮಾಡಿಕೊಳ್ಳೇಬೇಡಿ. ಮೇ ಬಿ ನಾನು ಆ ವಿಡಿಯೋ ಹಾಕಿದ ಮೇಲೆ ನಮಗೇನಾದರೂ ಈ ಥರ ಆಯಿತಾ ಏನೋ ಗೊತ್ತಿಲ್ಲ ಗೈಸ್. ಅದಕ್ಕೆ ಹೇಳ್ತೀನಿ, ಇನ್ಮೇಲೆ ಎಷ್ಟು ವಿಡಿಯೋ ಶೇರ್ ಮಾಡಬೇಕೋ ಅಷ್ಟು ಮಾತ್ರ ವಿಡಿಯೋ ಶೇರ್ ಮಾಡೋಣ ಅಂತ ಹೇಳಿ ಜಾಸ್ತಿ ತುಂಬ ಮನಸ್ಸಿಗೆ ತೊಗೊಬಿಟ್ಟೆ ನಾನು. ಅದಾದಮೇಲೆ ಇವಾಗ ಒಂದು ಸಣ್ಣ ಮಾಹಿತಿ ಕೊಟ್ಬಿಡೋಣ. ಏನಪ್ಪ ಅಂತಂದರೆ ಗೈಸ್, ನಿಮ್ಮೆಲ್ಲರಿಗೂ ಸರ್ವಸಾಮಾನ್ಯ ಗೊತ್ತಿರುತ್ತೆ. ಲೈಕ್ ಈಗ ಕಾರ್ತಿಕ ಮಾಸ, ಶ್ರಾವಣ ಮಾಸ, ಧನುರ್ಮಾಸ ಇವೆಲ್ಲ ಯಾಕೆ ನಮಗೆ 1 ತಿಂಗಳ ಕಾಲ ಇರುತ್ತೆ ಅಂತ ನಿಮ್ಗೆ ಯಾರಿಗಾದರೂ ಐಡಿಯಾ ಇದೆಯಾ? ಅಯ್ಯೋ ಅಕ್ಕ ಅಮಾವಾಸ್ಯೆಯಿಂದ ಅಮಾವಾಸ್ಯೆ, ಅದೇ ಯಾಕೆ? ಸೊ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಗೈಸ್, ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಅದು ಲೆಕ್ಕ ಬರೋದು ಅಲ್ವಾ. ಸೊ ಯಾವುದೇ ಒಂದು ಒಳ್ಳೆ ಕಾರ್ಯ ಅಥವಾ ಧನುರ್ಮಾಸ ಆಗಿರಲಿ, ಕಾರ್ತಿಕ ಮಾಸ ಆಗಿರಲಿ, ಇವೆಲ್ಲ ಸರಿಯಾಗಿ 1 ತಿಂಗಳ ಕಾಲ ಇರುತ್ತೆ. ಯಾಕೆ ಅಂತಂದರೆ ಯಾರೆಲ್ಲ ಆ ವ್ರತಗಳನ್ನು ಮಾಡ್ತಾರಲ್ವ, ಲೈಕ್ ಈಗ ಧನುರ್ಮಾಸ ಅದೆಲ್ಲ ನಾವು ಅರ್ಲಿ ಮಾರ್ನಿಂಗು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಬ್ರಾಹ್ಮಿ ಮುಹೂರ್ತಕ್ಕಿಂತ ಮುಂಚೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಮನೇಲಿ ದೀಪ ಹಚ್ಚೋದು ಬ್ರಾಹ್ಮಿ ಮುಹೂರ್ತ ಅಷ್ಟೊತ್ತಿಗೆ. ಅದಾದಮೇಲೆ ಅರಳಿಕಟ್ಟೆಗೆ ಹೋಗಿ ಪೂಜೆ ಮಾಡ್ಕೊಬರೋದು, ಹುತ್ತಕ್ಕೆ ಹಾಲು ಎರ್ಕೊಬರೋದು, ಆಮೇಲೆ ನವಗ್ರಹನ ಪೂಜೆ ಮಾಡ್ಕೊಬರೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಯಾಕೆ 1 ತಿಂಗಳ ಕಾಲ ಮಾಡಬೇಕು? ಅದಕ್ಕೆ ಯಾಕೆ 9 ದಿನ, 10, 15 ದಿನ, 11 ದಿನ ಈ ಥರ ಯಾಕಿಲ್ಲ ಅಂತ. ಯಾಕೆ ಅಂತಂದರೆ ಅವಾಗಿನ ನಮ್ಮ ಹಿರಿಯರು, ಈಗ ನಮಗೊಂದು ಪ್ಯಾಟ್ರನ್ ಅಡ್ಜಸ್ಟ್ ಆಗಬೇಕಂದ್ರೆ ನಮಗೆ ಸರ್ಟನ್ ಟೈಮ್ ಅಂತ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವೇನಾದರೂ ಅಡುಗೆ ಮಾಡೋಕ್ಕೆ ಕಲಿತೀವಿ ಅಂತಂದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಏನಾಗ್ತೀವಿ, ಪರ್ಫೆಕ್ಷನ್ ಆಗ್ತೀವಿ ಅಲ್ವಾ. ಅದಾದಮೇಲೆ ಬಟ್ಟೆ ಒಗೆಯೋದು, ಅದನ್ನು ಅಷ್ಟೇ. ಫಸ್ಟು ಖರ್ಚಿಪ್ಗಳನ್ನು ಒಗೆಯೋಕ್ಕೆ ಶುರು ಮಾಡ್ತೀವಿ. ಸಣ್ಣ ಪುಟ್ಟ ಸಾಕ್ಸ್ಗಳು, ಮಾಸ್ಕ್ಗಳು ಇದನ್ನು ಒಗೆಯೋಕ್ಕೆ ಕಲಿತೀವಿ. ಅದಾದಮೇಲೆ ಕಲಿತಾ ದೊಡ್ಡ ಸೀರೆ, ಪ್ಯಾಂಟು, ಶರ್ಟ್ ಇವೆಲ್ಲ ವಾಶ್ ಮಾಡ್ತೀವಿ ಅಲ್ವಾ. ಸೇಮ್ ಅದನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡೋದಾದರೆ, ಸೊ 1 ದಿನ ನಾವು ಎದ್ದು ಪೂಜೆ ಮಾಡೋದನ್ನು ಕಲಿತ್ರೆ 2 ದಿನ ಅದೇ ರೂಢಿ ಆಗುತ್ತೆ, 3ನೇ ದಿನ ಮತ್ತಷ್ಟು ರೂಢಿ ಆಗುತ್ತೆ. ಸೊ ಇದನ್ನು 1 ತಿಂಗಳ ಕಾಲ ನಾವು ಮಾಡಿದ್ದೇ ಆದಲ್ಲಿ, ಅಂದರೆ ಎಲ್ಲೂ ಗಿವ್ ಅಪ್ ಮಾಡದೆ ನಾವು ಮಾಡಿದ್ದೇ ಆದಲ್ಲಿ ನಮಗದು ಲೈಫ್ ಟೈಮ್ ರೊಟೀನ್ ಆಗಿಬಿಡುತ್ತೆ. ಸೊ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋದು ಎಷ್ಟು ಶ್ರೇಷ್ಠ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ. ಸೊ ಅದಕ್ಕೆ ಹಿರಿಯರು ಏನೋ ಒಂದು ಮಾಡ್ತಾರೆ ಪದ್ಧತಿಗಳು ಅಂತಂದರೆ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ ಅಲ್ವಾ. ಸೊ ಯಾರೋ ಒಬ್ರು ಕೇಳಿದ್ರು, ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಇದು ಏನಾಗುತ್ತೆ, 1 ತಿಂಗಳು ನಾವು ಮಾಡಿದ್ವಿ ಅಂದರೆ ನೆಕ್ಸ್ಟ್ ತಿಂಗಳು ನಾವು ಆಟೋಮೆಟಿಕಲಿ ಎದ್ದಿಲ್ಲ ಅಂದ್ರೂ ಆಟೋಮೆಟಿಕಲಿ ನಾವು ಆ ಟೈಮ್ಗೆ ಎಚ್ಚರ ಆಗುತ್ತೆ, ಸ್ನಾನ ಮಾಡ್ಕೋಬೇಕನ್ಸುತ್ತೆ, ಪೂಜೆ ಮಾಡ್ಬೇಕನ್ಸುತ್ತೆ. ಸೊ ಇದು ರೂಢಿ ಆಗಿಬಿಡುತ್ತೆ. ಸೊ ಈಗ ಈ ದೇವಸ್ಥಾನಗಳಲ್ಲೆಲ್ಲ ಇರ್ತಾರೆ ಗೊತ್ತಾ, ಆಶ್ರಮಗಳಲ್ಲಿ ಅವರೆಲ್ಲ ಅದನ್ನು ತಮ್ಮ ಜೀವನಕ್ಕೆ ಅಳವಡಿಸ್ಕೊಬಿಟ್ಟಿರ್ತಾರೆ. ಬಟ್ ನಾವು ಸಂಸಾರಸ್ಥರಲ್ವಾ, ನಮಗೆ ಜವಾಬ್ದಾರಿಗಳು ಜಾಸ್ತಿ. ನಾವೇನು ಮಾಡ್ತೀವಿ, 1 ತಿಂಗಳ ಕಾಲ ಆ ಒಂದು ಶ್ರೇಷ್ಠ ಮಾಸದಲ್ಲಿ ಪೂಜಾ ವ್ರತ ಇವುಗಳನ್ನು ಇಟ್ಕೋತೀವಿ. ಸೊ ಅದು ನಮಗೆ ವರ್ಷ ಪೂರ್ತಿ ಮಾಡುವಷ್ಟು ಪೂಜೆಗಳ ಫಲವನ್ನು ನಮಗೆ ಕೊಡುತ್ತೆ ಅಂತಲೂ ಸಹ ಹೇಳ್ತಾ ಇರ್ತೀವಿ ಅಲ್ವಾ. ಸೊ ಯಾಕಂದರೆ ಈ ನಡುವೆ ವಿಡಿಯೋಗಳಲ್ಲಿ ನನಗೆ ಮಾಹಿತಿ ಎಲ್ಲ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇದನ್ನು ನನಗೆ ಪರ್ಟಿಕ್ಯುಲರಾಗಿ ಒಬ್ಬರು ನನಗೆ ಕೇಳಿದರು, ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಬಜ್ಜಿ ಬೋಂಡ ಎಲ್ಲ ಮಾಡಿ, ನಾನು ಹೇಳಿದ್ನಲ್ವ ಗೈಸ್, ಹೋಗಿದ್ವಿ ಹಾಸ್ಪಿಟಲ್ಗೆ ಅಂತ. ಅಲ್ಲಿಂದ ಬಂದ ತಕ್ಷಣ ಹಾಗೇ ಬೋಂಡ ಬಜ್ಜಿ ಮಾಡ್ತಾ ಇರೋದು. ಅಂದರೆ ತಾಯ್ತ ಹಾಕಿಸ್ಕೊಂಬಂದು ಸಿರಪ್ಗಳೆಲ್ಲ ಕೊಟ್ಟಿದ್ದರು ಅವರು. ಸೊ ಸಿರಪ್ಗಳನ್ನು ಪರ್ಯಂತ್ಗೆ ಹಾಕಿ ಅದಾದಮೇಲೆ ಇರುಕಂದ ನಾನು ಮಾಡಿಬಿಟ್ಟು ಬರ್ತೀನಿ ಅಂತ ಈಗ ಆ ಕಡೆ ಮುದ್ದೆಗಿಟ್ಟಿದ್ದೀನಿ, ಈ ಕಡೆ ಬಜ್ಜಿ ಬೋಂಡ ಮಾಡ್ತಾಯಿದ್ದೀನಿ.
ಯಾಕೆ ಅಂತಂದರೆ ಪಾಪ ಈಗ ನಾನು ಪರ್ಯಂತನ ಇವಾಗ ಅವ್ನಿಗೆ ಹುಷಾರಿಲ್ಲ ಅಂತ ನಾನು ಅವನ ಮೇಲೆ ಜಾಸ್ತಿ ಒಂದು ಕಾನ್ಸಂಟ್ರೇಷನ್ ಕೊಡ್ತಾಯಿದ್ರೆ ನಮ್ಮ ಯಜಮಾನ್ರಿಗೆ ಎಕ್ಸಾಮ್ ನಡೀತಾ ಇದೆ. ಸೊ ಅವ್ರನ್ನೂ ಕೇರ್ ಮಾಡಿಲ್ಲ ಅಂತಂದರೆ ಮೇ ಬಿ ಎಲ್ಲೋ ಅವ್ರಿಗೂ ಅನ್ನಿಸ್ಬೋದಲ್ವಾ, ನೋಡು ನನಗಿಂತ ಅವ್ರ ಮಗನೇ ಹೆಚ್ಚಾದ ಅಂತ. ಸೊ ಆ ಥರ ಯೋಚನೆ ಅವ್ರಿಗೆ ಬರೋಕ್ಕೂ ನಾವು ಬಿಡಬಾರ್ದು. ಸೊ ಇಬ್ಬರೂ ಈಕ್ವಲಾಗಿ ನೋಡಬೇಕು. ಸೊ ನನ್ನ ಅನಿಸಿಕೆ ಅದು. ಮತ್ತು ಅದಕ್ಕೂ ಕಮೆಂಟ್ ಮಾಡಬೇಡಿ. ಎಲ್ರಿಗೂ ಅವ್ರದ್ದೇ ಆದಂತಹ ಆಸೆಗಳು, ಅವ್ರದ್ದೇ ಆದಂತಹ ಆಯ್ಕೆಗಳಿರುತ್ತೆ. ಸೊ ನನಗೆ ಈ ಥರ ಮೇ ಬಿ ಅವ್ರಿಗೇನಾದರೂ ಆ ಥರ ಅನ್ನಿಸ್ತಾ ಇದೆಯಾ, ಎಕ್ಸಾಮ್ ಇದೆ ಬೇರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕಲ್ವ ಅಂತ. ಬಟ್ ಫ್ಯಾಕ್ಟ್ ಏನು ಗೊತ್ತಾ ಗೈಸ್, ಇಷ್ಟೆಲ್ಲ ನಾನು ಮಾಡ್ತೀನಿ ಆಯಿತಾ. ನೋಡಿ ನನ್ನ ಮಗ ಕೆಮ್ತಾ ಇದ್ದಾನೆ, ಇನ್ನೂ ಸ್ವಲ್ಪ ಇದೆ. ಫ್ಯಾಕ್ಟ್ ಏನು ಗೊತ್ತಾ ಗೈಸ್, ಇವರಿಬ್ರಿಗೂ ಹುಷಾರಿಲ್ಲ ಅಂದರೆ ಓಕೆ, ಅವ್ರನ್ನ ಕೂರಿಸಿ ಅವ್ರಿಗೇನು ಬೇಕು ಎಲ್ಲನೂ ನಾನು ಮಾಡಿಕೊಡ್ತೀನಿ. ಅದೇ ಒಂದು ದಿನ ನನಗೇನಾದರೂ ಹುಷಾರಿಲ್ಲ ಅಂತ ಅಂದರೆ ಇವರಿಬ್ರು ಏನೂ ಮಾಡಲ್ಲ ಗೈಸ್. ಹೋಟೆಲ್ಗೆ ಹೋಗ್ತಾರೆ, ಇಡ್ಲಿ ಬೇಕಾ ತಗೊಬರ್ತೀನಿ ರೀ, ಅನ್ನ ಮಾಡಿರಿ, ಏನಾದರೂ ಮಾಡಿಕೊಡ್ರಿ ಅಂದರೆ ಮಾಡಿಕೊಡೋದಿಲ್ಲ. ಅದೇ ಆಮೇಲೆ ಸಂಧ್ಯಕ್ಕ ಪಾಪ ಸರಿ ಬಿಡು ನಾನೇನಾದರೂ ಖಾರವಾಗಿ ಏನಾದರೂ ಮಾಡ್ಕೊಬರ್ತೀನಿ ಅಂತ ಹೇಳಿ ಮಾಡ್ಕೊಬರ್ತಾರೆ. ಸೊ ಇದು ನಿಮಗೆ ಕೇಳಿದ್ರೆ ನಗು ಬರ್ಬೋದು, ಬಟ್ ಗಂಡು ಮಕ್ಕಳೇ ಅಷ್ಟೇ ಅಲ್ವಾ. ಅದಕ್ಕೆ ಅಲ್ವಾ ನಮ್ಮನ್ನು ತಾಳ್ಮೆಯ ಪ್ರತಿರೂಪ, ಕರುಣೆಯ ವಾತ್ಸಲ್ಯ, ತಾಯಿಯ ವಾತ್ಸಲ್ಯ, ಹೆಂಡತಿಯಾಗಿ ಮಾಡುವ ಕರ್ತವ್ಯಗಳು ಇವೆಲ್ಲ ಇರೋದಕ್ಕೆ ಗೈಸ್ ನಾವು ಹೆಣ್ಮಕ್ಳಾಗಿರೋದು, ಅವ್ರು ಗಂಡು ಮಕ್ಕಳಾಗಿರೋದು. ಸೊ ನಾನು ಅವಾಗವಾಗ ರೇಗ್ಸೋಕ್ಕಾದರೂ ಹೇಳ್ತಾ ಇರ್ತೀನಿ ನಮ್ಮ ಯಜಮಾನ್ರಿಗೆ, ಅಲ್ಲ ಕಣ್ರಿ ನಿಮ್ಗೆ ಹುಷಾರಿಲ್ಲ ಅಂತಂದರೆ ನನಗೇ ಹುಷಾರಿಲ್ಲ ಅನ್ನೋ ಥರ ಎಲ್ಲ ನಾನು ಮಾಡ್ತೀನಿ, ಬಟ್ ನನಗೆ ಹುಷಾರಿಲ್ಲ ಅಂತಾಗ ನೀವು ಹೋಟ್ಲಿಗೆ ಹೋಗ್ಲಾ, ಅದು ತೊಗೊಬರ್ಲಾ, ಇದು ತೊಗೊಬರ್ಲಾ ಅಂತ ಹೇಳ್ತೀರ. ಒಂದು ದಿನ ಆದರೂ ನೀವೇನಾದರೂ ಅಡುಗೆ ಮಾಡಿಡೋದು ಅಥವಾ ಮನೆ ಕೆಲಸ ಏನಾದರೂ ಮಾಡಿಕೊಡೋದು ಹಂಗೆಲ್ಲ ಏನಾದರೂ ಕೇಳಿದಾಗ, ಯಾಕೆ ಇವಾಗ ಆಂಟಿನ ಅದಕ್ಕೆ ಅಲ್ವಾ ಅಪಾಯಿಂಟ್ ಮಾಡಿರೋದು, ನಿನಗೆ ಈಸಿ ಆಗಲಿ, ಅದರಲ್ಲೂ ನೋಡಿ ಸರಿ ಬಿಡು ಮಾಡ್ತೀನಲ್ಲ, ಮಾಡಿದ್ದೀನಲ್ವಾ ಅನ್ನೋ ಥರ. ಬಟ್ ನಾನು ಅದನ್ನು ಏನಂತೀವಿ ಅದನ್ನು ಕೇರ್ ಅಂತಲೇ ನಾನು ತೊಗೋತೀನಿ. ಬಿಕಾಸ್ ಅವ್ರು ನನಗೆ ಒಳ್ಳೇದಾಗಲಿ ಅಂತಲೇ ತಾನೇ ನನ್ನ ಟಯರ್ಡು ಅವ್ರಿಗೂ ಕಾಣಿಸ್ತಾ ಇದೆ. ಸೊ ಆಗ್ತಾಯಿಲ್ಲ ಅವಳ ಕೈಲಿ ಅಂತ. ಸೊ ಇದಕ್ಕಿಂತ ಇನ್ನೇನು ಬೇಕು. ಸೊ ನನಗೆಲ್ಲೋ ಹಂಗೆ ಅನ್ನಿಸ್ಬಾರ್ದು ನಮ್ಮ ಯಜಮಾನ್ರಿಗೆ ಅಂತ. ಪಾಪ ಅವ್ರಿಗೆ ಅಂತ ಬೋಂಡ ಬಜ್ಜಿ ಎಲ್ಲ ಮಾಡ್ತಾಯಿದ್ದೆ. ಪರ್ಯಂತ ಇದರಲ್ಲಿ ಒಂದು ಸ್ವಲ್ಪನೂ ತಿನ್ನಲಿಲ್ಲ. ಯಾಕೆ ಅಂತಂದರೆ ಅವನಿಗೆ ಆಲ್ರೆಡಿ ಕೋಲ್ಡು ಕಾಫೆಲ್ಲ ಇದ್ದಿದ್ದರಿಂದ ಆಯಿಲಿ ಐಟಮ್ಸ್ ಏನೂ ಕೊಡಬಾರ್ದಿತ್ತು. ಸೊ ಹಾಗಾಗಿ ಇನ್ನು ನಾನು ಮತ್ತು ಹಸ್ಬೆಂಡ್ ಇಬ್ಬರೇ ಪಾಪ ತೊಗೊಂಡ್ವಿ. ಅವನು ಏನೂ ಕೇಳಲಿಲ್ಲ. ಅಮ್ಮ ಬೇಡ ನನಗೆ ಜ್ವರ ಇದೆಯಲ್ಲ, ನನಗೆ ಸಿರಪ್ ಹಾಕ್ಬಿಟ್ಟು ನಾನು ಮಲ್ಕೋತೀನಿ ಅಂತ ಅಂದ. ಪಾಪ ಅವನಿಗೆ ಸಿರಪ್ ಹಾಕೋದು ಲೈಟಾಗಿ ಅಂದವೇ ಬರಬೇಕಾದ್ರೆ ಇಡ್ಲಿ ತೊಗೊಂಬಂದಿದ್ದೆ ಪರ್ಯಂತಿಗೆ. ಬಿಕಾಸ್ ಅದು ಸಾಫ್ಟಾಗಿರುತ್ತೆ. ಲೈಕ್ ಅವನಿಗೂ ಜ್ವರ ಬಂದಾಗ ಮುದ್ದೆ ರೈಸ್ ಅವೆಲ್ಲ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇಡ್ಲಿ ತೊಗೊಬಂದಿದ್ದೆ. ಅದನ್ನು ತಿನ್ನಿಸಿ ಸಿರಪೆಲ್ಲ ಹಾಕಿ ಅವನ್ನ ಮಲಗಿಸ್ಬಿಟ್ರೆ ಒಂಥರ. ಆದ್ರೂ ಗೈಸ್ ಅವತ್ತು ರಾತ್ರಿ ಎಲ್ಲ ನಿದ್ದೆ ಎಲ್ಲ ಗೊತ್ತಾ, ಕಂಟಿನ್ಯೂಸ್ ಆಗಿ 2 ಡೇಸಿಂದ ಅಂದರೆ ಅವನಿಗೆ ಒಂಥರ ಹಲ್ಲು ಕಡಿಯೋದೆಲ್ಲ ಮಾಡ್ತಾಯಿದ್ದ. ಹಲ್ಲು ಕಡಿದ್ರೆ ಅಂದ್ಕೊಳ್ಳಿ ಮಕ್ಕಳಿಗೆ ಯಾರ್ದೋ ಬೀಳದೇ ಇರೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ. ಫಸ್ಟಿಗೆ ಮನೆಗೆ ಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಅಂತ ತಾಯ್ತ ಹಾಕಿಸ್ಕೊಂಡು ಅವ್ರಿಗೂ ದೃಷ್ಟಿ ತೆಗೆಸ್ಕೊ ಬರಬೇಕು. ರಾತ್ರಿ ಎಲ್ಲ ಹಲ್ಲು ಕಡಿತಾ ಇದ್ದ. ನಂಗೆ ಅವಾಗ ಅರ್ಥ ಆಯಿತು, ಯಪ್ಪ ಭಗವಂತ ಎಂಥ ಜನರಿದ್ದಾರೆ ಗುರು, ಎಷ್ಟು ಕೆಟ್ಟ ಕಣ್ಣುಗಳ. ಖುಷಿ ಪಡಬೇಕಲ್ವ ನೋಡಿ. ಅದು ಬಿಟ್ಟು ಹೀಗೆಲ್ಲ ನಾವು ನಡ್ಕೊಂಡು ಹೋಗಬೇಕಾದ್ರೆ ಮುಂದೆಗಡೆಯಿಂದ ಹೀ ಅಂತ ನಗದ್ಬಿಟ್ಟು ಹಿಂದೆಗಡೆ ಹೋಗಿ ಸಮಥಿಂಗ್ ಬ್ಯಾಡ್ ಹೋಗಿ ಮಾಡೋರು ಇದ್ದಾರೆ ಗೈಸ್. ಎಲ್ಲ ನಮ್ಮ ಜೊತೆಗೆ ಇರ್ತಾರೆ, ಎಲ್ಲ ನಮ್ಮ ರಿಲೇಷನ್ಸೇ ಹಂಗೇ ಇರ್ತಾರೆ. ಬಟ್ ಅಲ್ಲಿ ತಿಳ್ಕೋಬೇಕು ಯಾರು ನಮ್ಮವರು ಯಾರು ನಮ್ಮೋರಲ್ಲ ಅಂತ. ಸೊ ಕೆಲವೊಂದು ಸಾರಿ ಅನ್ಸುತ್ತಲ್ವಾ, ಯಾರು ಇಲ್ಲದೆ ಇರೋ ಊರಿಗೆ ಹೋಗ್ಬಿಡೋಣಪ್ಪ ಅನ್ನೋ ಥರ. ಅಂದರೆ ನಮ್ಮ ಕಣ್ಣು ಮುಂದೆ ನಮ್ಮನ್ನು ಕೆಳಗಡೆ ಬೀಳಬೇಕು ಅಂತ ಯಾರೆಲ್ಲ ಕಾಯ್ತಾ ಇರ್ತಾರಲ್ಲ ಅಂಥವ್ರು ಮುಂದೆ ಜೀವನ ಮಾಡೋದು ಬೇಡಪ್ಪ. ಯಾವುದೋ ಒಂದು ಊರಿಗೆ ಹೋಗಿ ಅಲ್ಲಿ ಜೀವನನ ಕಟ್ಕೊಂಡು ಹೊಸದಾಗಿ ಏನಾದರೂ ಒಂದು ಮಾಡಿ ನಾವು ಲೈಫಲ್ಲಿ ಸಕ್ಸಸ್ ಆಗೋಣ ಅಂತ. ನಂತರ ನಿಮ್ಮಲ್ಲಿ ಯಾರಿಗಾದರೂ ಅನಿಸಿದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ಒಂದು ಸ್ಮಾಲ್ ವೀಡಿಯೋ ಗೈಸ್, ನನಗೆ ಇನ್ನೇನು ವೀಡಿಯೋನೂ ಸಹ ನಾನು ಮಾಡಲಿಲ್ಲ. ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್.